ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನನ್ನ ಮುದ್ದು ಗೊಂಬೆ, ನನ್ನ ಮೊಮ್ಮಗಳು, ನನ್ನ ಫ್ರೆಂಡು, ಪ್ರತಿಯೊಂದು ನನ್ನ ತಾಯಿ ಎಲ್ಲ ಇವಳ್ದು ಹುಟ್ಟುಹಬ್ಬ 6 ವರ್ಷ ತುಂಬಿ 7ನೇ ವರ್ಷಕ್ಕೆ ಬಿದ್ದಿದೆ ಇವತ್ತಿಗೆ. ನಿಮ್ಮೆಲ್ಲರೂ ಪ್ರೀತಿಯಿಂದ ಅವಳಿಗೆ ಹಾರೈಸ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ದಯವಿಟ್ಟು ಒಂದು ಹಾರ್ಟ್ ಕೊಟ್ಬಿಟ್ಟು ಕಮೆಂಟ್ ಮಾಡಿ. ಅವಳಿಗೆ ಕಮೆಂಟ್ ಓದೋಕ್ಕೆ ಬರಲ್ಲ. ಹಾರ್ಟ್ ಕೊಟ್ಟರೆ ಅವಳಿಗೆ ತುಂಬ ಖುಷಿಯಾಗುತ್ತೆ. ಲೈವಲ್ಲೇ ಯಾರಾದರೂ ಹಾರ್ಟ್ ಕೊಟ್ಟರೆ ಬೇಬಿ ನನಗೆ ಹಾರ್ಟ್ ಕೊಡ್ತಿದ್ದಾರಾ ಅಂತ ಕೇಳ್ತಾಳೆ, ಅಷ್ಟು ಖುಷಿ ಪಡ್ತಾಳೆ. ಪುಟ್ಟು ಕಂದ, ಇದೊಂದು ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಒಂದು ಹಾರ್ಟ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರೂ ಅವಳಿಗೆ ಹುಟ್ಟಿದಬ್ಬದ ಶುಭಾಶಯ ಹೇಳಿ. ಮತ್ತು ನಾನು ಇವತ್ತಿಂದ ಒಂದು ಹೊಸದು ಶುರು ಮಾಡಿದ್ದೀನಿ. ಏನು ಅಂತ ಹೇಳಿದ್ರೆ, 10 ವರ್ಷ ಒಳಗಡೆ ಇರೋ ಮಕ್ಕಳದ್ದು ಯಾರದೇ ಆಗಲಿ ಹುಟ್ಟುಹಬ್ಬ ಇತ್ತು ಅಂದರೆ ನಂದು ವಾಟ್ಸಪ್ ನಂಬರ್ ಇರುತ್ತಲ್ಲ, ಅಲ್ಲಿಗೆ 4 ಫೋಟೋ ಕಳಿಸಿ ನಾನು ಆ ಮಕ್ಕಳದೊಂದು ಶಾರ್ಟ್ಸ್ ಹಾಕ್ಕೊಳ್ತೀನಿ. ಆ ಮಕ್ಳಿಗೊಂದು ವಿಶ್ ಮಾಡೋಣ, ಎಲ್ಲರ ಮುಖಾಂತರನೂ ಆ ಮಕ್ಕಳಿಗೊಂದು ಶುಭ ಆರೈಕೆ ಸಿಗಲಿ ಅನ್ನೋದು ಒಂದು ಉದ್ದೇಶದಿಂದ ನಾನು ಇವತ್ತಿಂದ ಇದೊಂದು ಹೊಸ ಕೆಲಸ ಮಾಡ್ತಾಯಿದ್ದೀನಿ. ದಯವಿಟ್ಟು ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾಯಿದೆ, ಆ ನಂಬರ್ ನನ್ನ ವಾಟ್ಸಪ್ ನಂಬರು. ಅಲ್ಲಿಗೆ ಬಂದು ನೀವು ಒಂದು 4 ಫೋಟೋ ಕಳಿಸಿದ್ರೆ ನಾನು ಆ ಮಕ್ಕಳದೊಂದು ಶಾರ್ಟ್ಸ್ ಮಾಡಿ ಒಂದು ಅಪ್ಲೋಡ್ ಮಾಡ್ತೀನಿ. ಆ ಮಕ್ಕಳು ಖುಷಿ ಸಿಗುತ್ತೆ. ಅವ್ರ ಫೋಟೋ ನೋಡಿದಾಗ, ಅವ್ರದ್ದು ವೀಡಿಯೋ ನೋಡಿದಾಗ ಆ ಮಕ್ಕಳು ಖುಷಿಯಾಗುತ್ತೆ ಅನ್ನೋದು ಒಂದು ಕಾರಣದಿಂದ ನಾನು ಇದು ಮಾಡ್ತಾಯಿದ್ದೀನಿ. ದಯವಿಟ್ಟು ನನಗೆ ವೀಡಿಯೋಗಳು ಕಳಿಸಿ ಅಂತ ಕೇಳಿಕೊಂಡು ನಮ್ಮ ಮುದ್ದು ಕಂದ ವಾಗ್ಮಿಗೆ ನೀವೆಲ್ಲ ಒಂದು ಶುಭ ಹಾರೈಸಿ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ಅವಳದು ಆಟ ಪಾಠದ್ದು ಒಂದು ವೀಡಿಯೋ ಹಾಕಿದ್ದೀನಿ. ದಯವಿಟ್ಟು ಒಂದು ಫುಲ್ ವೀಡಿಯೋ ನೋಡಿ ಒಂದು ಹಾರ್ಟ್ ಕೊಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವೀಡಿಯೋ ನೋಡಿ. ಧನ್ಯವಾದಗಳು. ಜೈ ಶ್ರೀರಾಮ್. ಬೊಂಬಾಯಿ ಮಿಠಾಯಿ ಮಾಡು, ಹಿಂಗೆ ಮಾಡು, ಬೊಂಬಾಯಿ ಮಿಠಾಯಿ ಮಾಡು. Birthday to you, happy birthday, happy birthday, happy birthday to you. ಕನ್ನಡಿ ಜೋರಾಗಿ ಬೇಬಿಯನ್ನು ಜೋರಕ್ಕೆ ಬೇಬಿ ಬೇಬಿ. ಇನ್ನೊಂದ್ಸರಿ ಹೇಳು. ಪಾಪು ಪಾಪು. ಓಮನಮ್ಮ. ನೆಕ್ಸ್ಟ್